ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಹಿಂಗೆ ನಾನು ಶಾಪಿಂಗ್ ಹೋಗ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ, ಬೇಡ ಇವತ್ತು ಬೇಗನೆ ಅಂದು ಟಿಫಿನ್ ಎಲ್ಲ ಮಾಡಿಕೊಂಡು ಟ್ಯಾಬ್ಲೆಟ್ ಎಲ್ಲ ನುಂಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದ್ರ ಮುಖಾಂತರನೇ ಹೋಗ್ತಾ ಇದೆ. ಆ್ಯಂಡ್ ಪ್ರಮೋದ್ ಅವ್ರು ರೆಡಿ ಆಗ್ತಾ ಇದ್ದಾರೆ, ನಾನು ರೆಡಿ ಆಗಾಯಿತು, ಅಪ್ಪನೂ ರೆಡಿಯಾಗಿದ್ದಾನೆ. ನೋಡೋಣ ಗೈಸ್, ನಂಗೆ ಇಷ್ಟ ಆಗಿದೆ ಅನ್ನೋ ಗೊತ್ತಿಲ್ಲ. ನಾನು ಜುಡಿಯೋನಲ್ಲಿ ಒಂದು 2 months 1.5 months ಆಯಿತು ಕಲೆಕ್ಷನ್ಸ್ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಅಂದರೆ ಮೊಬೈಲಲ್ಲಿ ನೋಡಿದ್ದೆ ನಾನು, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಆ ಕಲೆಕ್ಷನ್ಸು ಇಲ್ಲಿವರೆಗೂ ಇರುತ್ತೆ ಅನ್ನೋ ಡೌಟು. ಯಾವ್ದಾದ್ರು ಹೊಸ ಕಲೆಕ್ಷನ್ಸ್ ಬಂದಿದ್ರೆ ನೋಡೋಣ, ತೊಗೊಳ್ಳೋಣ. 1 piece ಡ್ರೆಸ್ಸಸ್ ಅಲ್ಲಿ ಚೆನ್ನಾಗಿರುತ್ತೆ ಆ್ಯಂಡ್ ಬಾಳಿಕೆ ಕೂಡ ಬರುತ್ತೆ, ಅದಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ಪ್ರಮೋದ್ ಅವ್ರಿಗೆ ನೆನ್ನೆ ಹೇಳಿದ್ದೆ. ಬರುವಾಗ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ನಾ ಇಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಮೈ ಲಾಸ್ಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಇನ್ನು ನೆಕ್ಸ್ಟು ಈ ಮಂತ್ ಎಂಡಲ್ಲಿ ನಾನು ಹೇಳಿದ್ದೀನಿ ಪ್ರಮೋದ್ ಅವ್ರಿಗೆ ಮನೆಗೆ ಏನೇನು ಗ್ರಾಸರೀಸ್ ಬೇಕು, ಆಮೇಲೆ ಸೋಪು ಶಾಂಪು ಎಲ್ಲ ಏನೇನು ಬೇಕು ಅದೆಲ್ಲ ಕಂಪ್ಲೀಟಾಗಿ ನಾನು ತೊಗೊಟ್ಬಿಡ್ತೀನಿ. ಒಂದು 6 monthsಗಾಗಷ್ಟು ತೊಗೊಂಬಿಡಿ ಅಂತ ಹೇಳಿದ್ದೀನಿ. ಏನಕ್ಕಂದರೆ ಅವ್ರು ನನ್ನ ಬಿಟ್ಟು ಶಾಪಿಂಗ್ ಹೋಗಲ್ಲ, ಇಲ್ಲೇ ಸಿಂಪಲ್ಲಾಗಿ ಚಿಕ್ಕದು ಸೋಪು ಶಾಂಪು ಎಲ್ಲ ತಂದುಬಿಡ್ತಾರೆ. ಅದೇನು ನಮಗೆ 1 ವಾರನೂ ಬರಲ್ಲ, ನಾವು ಡೈಲಿ ಸ್ನಾನ ಮಾಡೋದ್ರಿಂದ. ಅದಕ್ಕೆ ಹೇಳಿದ್ದೀನಿ ಈ ಮಂತ್ ಎಂಡಲ್ಲಿ ನಾನು ಕಂಪ್ಲೀಟಾಗಿ ಏನೇನು ಬೇಕು ಮನೆಗೆಲ್ಲ ಶಾಪಿಂಗ್ನ ಮುಗಿಸ್ಬಿಡ್ತೀನಿ. ಅದಕ್ಕೆ ಓಕೆ ಅಂತ ಅಂದರು. ಆಮೇಲೆ ನಮ್ಮ ಮಮ್ಮಿ ಏನೋ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂದ್ಬಿಟ್ಟು 2 ಚೇರ್ ಥರ ಕೇಳಿದ್ದಾರೆ, ಒಂದೇ ಸಮ ಇರಬೇಕು ಆ್ಯಂಡ್ ಡೌನ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋಣ, ಶಾಪಿಂಗ್ ಹೋದಾಗ ಇದರಲ್ಲಿ ಮಾಲಲ್ಲಿ ನೋಡೋಣ ಅಂತ. ಸಾರಿ ಗೈಸ್, ಫೋನ್ ಬಂದ್ಬಿಡ್ತು. ಅಪ್ಪುದು ಬಾಟಲ್ ಮತ್ತು ಪಿಲ್ಲೋ ಬರ್ತಾ ಇದೆ. ಸೊ ಅವ್ರ ಮನೆಯಲ್ಲಿ ಇದ್ದೀರಾ ಅಂತ ಕೇಳ್ತಾರೆ, ಬಿಕಾಸ್ ಅವರು ಇದ್ರಲ್ಲಿ ಕಳಿಸೋದು, ರ್ಯಾಪಿಡೋನಲ್ಲಿ ಕಳಿಸ್ಬಿಡ್ತಾರೆ. ಹತ್ತಿರ ಇರೋದ್ರಿಂದ ನಮಗೆ ಬೇಗನೆ ಬರುತ್ತೆ. ಅದಕ್ಕೆ ಮನೇಲಿ ಇದ್ದೀರಾ ಅಂದ್ಬಿಟ್ಟು ಕನ್ಫರ್ಮೇಷನ್ ತೊಗೊಂಡು ಅವರು ನನಗೆ ಯಾವಾಗಲೂ ಕಳಿಸೋದು. ಸೊ ಅದಕ್ಕೆ ಇದ್ದೀನಿ ಅಂತ ಅಂದೆ. ನಮ್ಮ ಮಾವ ಇರ್ತಾರಲ್ಲ, ಸೊ ನಾವೇನು ಕಾಲ್ ರಿಸೀವ್ ಮಾಡಿಬಿಟ್ಟು ಕೊಡಿ ಅಂದರೆ ನಮ್ಮ ಮಾವ ಈಸ್ಕೋತಾರೆ. ಸೊ ನೋಡೋಣ, ಈ ತಿಂಗಳು ಎಲ್ಲ ಇನ್ನೊಂದು 15 daysಲ್ಲೆಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಮಂತಿಂದ ನಾನು ಓಡಾಡೋದೇನೆ ಕಷ್ಟ ಆಗ್ಬೋದು, ತುಂಬಾ ಕಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನನಗೆ ಸ್ಕ್ಯಾನಿಂಗ್ ಕೂಡ ಬರೆದಿರ್ತಾರೆ, ಅದರಲ್ಲೂ ಕಂಪ್ಲೀಟಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ. ಇನ್ನು ಅಪ್ಪು ಏನು ಮಾಡ್ತಾ ಇದೆ ಗೊತ್ತಾ ಗೈಸ್? ಅಪ್ಪಿಲಿ ನನಗೆ ಯಾವ ಪಾಪ ಆಗೋದು ಗೈಸ್, ಎಷ್ಟು ಹೊಟ್ಟೆ ಉರಿಸ್ತಾವನೆ ಗೊತ್ತಾ? ನಮ್ಮ ಫ್ಯಾಮಿಲಿ ಎಲ್ಲ ಓಟೆಡ್ ಗರ್ಲ್ಗೆ, ಎಲ್ಲರೂ ಗರ್ಲ್ಗೆ ಇರೋದು. ಇವನು ಬಂದ್ಬಿಟ್ಟು ಎಷ್ಟು ಹೊಟ್ಟೆ ಉರಿಸ್ತಾ ಇದ್ದಾನೆ ಬೆಳಗ್ಗೆಯಿಂದಂದರೆ, ನಿನ್ನ ಫೇಸ್ ಹಾಳಾಗ್ತಿದೆ, ನೀನು ಗಂಡಾಗೋದು, ನಿನ್ನ ಹೊಟ್ಟೆ ಹಿಂಗಿದೆ ಗಂಡಾಗೋದು, ನೀನು ಹಂಗಿದೆಯಾ ನೀನು ಗಂಡಾಗೋದು, ನೀನು ಹಿಂಗಿದೆಯಾ ನೀನು ಗಂಡಾಗೋದು ಅಂದ್ಕೊಂಡು ಒಸಿ ಹೊಟ್ಟೆ ಉರಿಸ್ತಾ ಇಲ್ಲ ಗೈಸ್. ಅವನು ಬೇಕು ಅಂತ. ಇಲ್ಲಿ ಅಪ್ಪು ಹೆಣ್ಣು ಅಂತ ಹೇಳು, ಹೆಣ್ಣು ಪಾಪ ಆಗೋದವನು, ಜೋರಾಗಿ ಹೇಳು, ಹಿಂಗೆ ಹೇಳ್ಬೇಕು. ಕಳ್ಳ. ಇವತ್ತೊಂದೆರಡು ಪ್ರಮೋಷನ್ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. 100% ಇವತ್ತು ಮುಗಿಸ್ತೀನಿ, ಯಾಕಂದರೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್, ನನಗೆ ಕ್ಯೂರಿಯಾಸಿಟಿ ಅದೆಲ್ಲ ಕಂಪ್ಲೀಟಾಗಿ ನಾನು ಓಪನ್ ಮಾಡಬೇಕು ಅಂತ. ಸೊ ಅದೊಂದು ಮಾಡ್ತೀನಿ. ಇನ್ನೊಂದು ಯೂಟ್ಯೂಬ್ದು ರೋಸ್ಮೆರಿ ವಾಟರ್ ಬಂದಿದೆ, ಸೊ ಅದೊಂದು ಮಾಡಬೇಕು ಅಷ್ಟೇ. ಇವತ್ತು ಇವೆರಡು ಮಾಡ್ತೀನಿ. ಅದಾದಮೇಲೆ ಕುಕ್ವೇರ್ದು ನಾಳೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಬನ್ನಿ ಓಡೋಣ. ಪ್ರಮೋದ್ ರೆಡಿನಾ? ಏನ ಹೋಗಲ್ಲ, ಅಚ್ಚಿ ಚುಟ್ ಕೊಡ್ತದ. ಹಳೆ ಕಾಲದ ಡೋರ್ ನೋಡಿ ಗೈಸ್. ಅದಕ್ಕೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆಗಿದ್ರು ಗೌರಮ್ಮ ಆಂಟಿ, ಅವರು ಮಾಡ್ಕೊಡ್ತಾರೆ. ನಮ್ಮ ಮಾಡಿದ್ಬೇಕು
ನಿಂಗಪ್ಪ ನಿಂಗಪ್ಪ ಅಲ್ಲ ಹೇ ರೀ ನಿಂಗಪ್ಪ ಅಲ್ಲ ಅಂತ ಹೇಳು. ನಿಂಗಪ್ಪ ಅಲ್ಲ ಕುಮಾರ್ ತಾತನ್ನ ಕಣೋ ನಿಂಗಪ್ಪ ಅಂತಾರ. 1 ಲಕ್ಷ ಕೊಟ್ಟಿದ್ರೆ ಅಂತ ಇಲ್ಲಿ ಯಾವ್ದು 1 ಲಕ್ಷ ನಿಂದ ಹೋಗಿದ್ 3 ಲಕ್ಷ ಹೇಳ್ತಾರ. ನನ್ನ ಹೆಸರ ಮಡಿಕೊಂಡಿದ್ದೀನಿ ಅಂತೆಲ್ಲ 11 ಲಕ್ಷ ಇಸ್ಕೊಳ್ಳೋದ 2 ಲಕ್ಷ ಕಾದರ್ ಕುದ್ಕ ಬಂದ್ರಿ ಸ್ಕೂಟ್ರಲ್ಲಿ ಬಂದು ಅಜ್ಜಿ ಕಾರ್ಕಿ ಏನ್ ಕತ್ ಹೋಗದ ಓಡಿಸ್ತೀನಿ ನಾನೇ ವಿಡಿಯೋ ನೋಡ್ರಿ. ಬಾಯ್ ಅಜ್ಜಿ ಬರ್ತೀವಿ ವಾಪಸ್ಸು. ಇವ್ರ ನಮ್ಮ ಅತ್ತೆ ತಂಗಿ. ತಗೊಂಡು ಬಾಡಿಗೆ 13,000 13,000 ಕಣವ. ಇನ್ನೊಂದ್ಸಲ ಬರ್ತೀನಿ. 2 ವರ್ಷ ಆಯ್ತಲ್ಲ ಆಂಟಿ, ಬಾಡಿಗೆ ಜಾಸ್ತಿ ಆಯ್ತು. ನಾವು ಹೋದಾಗ 10,000 ಆಯ್ತು. ನಾವು ಸಡನ್ನಾಗೇನೆ ಆಂಟಿ ಮನೆಗೆ ಹೋದ್ವಿ. ಬಿಕಾಸ್ ನನಗೆ ಅಜ್ಜಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅವರು ಹೇಳ್ತಾಯಿದ್ರು. ಡೆಲಿವರಿ ಆಗೋಷ್ಟರಲ್ಲಿ ಇನ್ನೊಂದ್ಸಲಿ ಬಾ, ನಾವು ಪಾಪು ನೋಡೋಕೆ ಬರ್ತೀವಿ ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ನಾನು ಅಜ್ಜಿ ನೋಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ನಾವು ಶಾಪಿಂಗ್ ಬಂದ್ವಿ. ಬಟ್ ಇಲ್ಲಿ ಕಲೆಕ್ಷನ್ಸ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಂಗೂ ಗರುಡ ಮಾಲಲ್ಲಿ ಇರೋದಕ್ಕೆ ಹೋಗೋಣ ಅಂದರೆ ಅಲ್ಲೂ ಸೋಲ್ಡ್ ಔಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ಕಡೆ ಕರ್ಕೊಂಡು ಬಂದೆ. ಸೊ ಈ ಸ್ಟುಡಿಯೋದಲ್ಲೂ ಅಷ್ಟೊಂದು ನಂಗೆ ಇಷ್ಟ ಆಗಲಿಲ್ಲ. ಒಂದು ಇಷ್ಟ ಆಯಿತು ತೊಗೊಂಡು. ಇನ್ನು ನಮ್ಮ JP ನಗರದಲ್ಲಿ ಒಂದಿದೆ, ಅಲ್ಲಿಗೆ ಹೋಗೋಣ, ಅಲ್ಲಿ ಕಲೆಕ್ಷನ್ಸ್ ಇರುತ್ತೆ, ಅಲ್ಲಿ ಜಾಸ್ತಿ ಜನ ಹೋಗಲ್ಲ ಅಂದ್ಬಿಟ್ಟು ಸೊ ಪ್ಲ್ಯಾನ್ ಮಾಡಿಕೊಂಡು ನಾವು ಒಂದವೇ ಹೋಗುವಾಗ ಅಪ್ಪಗೆ ರಸ್ಮಲೈ ಇಷ್ಟ ಆಗುತ್ತಲ್ಲ ಅದನ್ನು ಕೊಡಿಸ್ದೆ. ಪ್ರಮೋದವರು ನೀನು ಬಾದಾಮ್ ಹಾಲು ಕೊಡ್ದು ಬಿಡು, ಸ್ವಲ್ಪ ಕೋಲ್ಡ್ ಆಗುತ್ತೆ, ಶೆಕೆ ಅಂತ ಇರ್ತೀಯಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಬಾದಾಮ್ ಹಾಲು ತೊಗೊಂಡೆ. ಅಪ್ಪು ರಸ್ಮಲೈ ತಿಂತಾ ಇದ್ದಾನೆ. ಆ್ಯಂಡ್ ಒಂದಷ್ಟು ಅವನು ಪಾರ್ಸಲ್ಗಳು ತೊಗೊಂಡ. ಇಲ್ಲಿಗೆ ಬಂದರೆ ಅವನು ಸ್ವೀಟ್ಗಳು ಜಾಸ್ತಿ ತೊಗೋತಾನೆ. ಲಾಸ್ಟು ಮೊನ್ನೆ ತಂದಿದ್ದೆಲ್ಲ ಸ್ವೀಟು ಒಂದೇ ದಿನಕ್ಕೆ ಅವನು ಫುಲ್ ಖಾಲಿ ಮಾಡಾಕ್ತಾ. ಇಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಏರಿಯಾ ಸ್ಟುಡಿಯೋಗೆ ಹೋದ್ವಿ. ಸೊ ಇಲ್ಲಂತೂ ನಿಜವಾಗ್ಲೂ ತುಂಬಾ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಸೈಜಸ್ ಕೇಳಿದ್ರೆ ಅಲ್ಲಿ ಇಲ್ಲ ಅಂದರೆ ಅವರು ಒಳಗಡೆಯಿಂದ ತಂದು ಕೊಡ್ತಾಯಿದ್ರು. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಮತ್ತು ಅಲ್ಲಿರೋರು ಯಾಕೆ ಪಾಪು ಇವಾಗ ನೀನು ಜಾಸ್ತಿ ರೀಲ್ಸಲ್ಲಿ ಕಾಣ್ತಾನೆ ಇಲ್ವಲ್ಲ ಅಂದ್ಕೊಂಡು ಮಾತಾಡಿಸ್ತಾಯಿದ್ರು. ಖುಷಿ ಆಯಿತು. ಅದಕ್ಕೆ ನಾನು ಹೇಳ್ದೆ ಅವನು ಸ್ಕೂಲಿಗೆ ಹೋಗಿರ್ತಾನಲ್ಲ, ಸೊ ಜಾಸ್ತಿ ನಾನು ರೀಲ್ಸ್ ಮಾಡ್ತಾಯಿಲ್ಲ, ನಾವು ಮಾಡುವಾಗ ಅವನು ಸ್ಕೂಲಿಗೆ ಹೊಟ್ಟೋಗ್ಬಿಟ್ಟಿರ್ತಾನೆ ಅಂದ್ಕೊಂಡು ಹೇಳ್ತಾಯಿದ್ದೆ. ಪ್ರಮೋದವ್ರಂತೂ ಒಂದು 4-5 ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲನೂ ತಗೋ ಅಂದ್ಕೊಂಡು. ಸೊ ನಾನು ಫೈನಲಿ 1-2 ತೊಗೊಂಡೆ ಅಷ್ಟೇ. 719 ಒಂದು 1-2 ತೊಗೊಂಡೆ. ಆ್ಯಂಡ್ ಸ್ಯಾಂಡಲ್ಲು ಒಂದಷ್ಟು ತೊಗೊಂಡಿದ್ದೀನಿ. ಸೊ ವಿಡಿಯೋ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಅಪ್ಪುಗೆ ನಾನು ನೋಡೋ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂದೆ. ಅವನು ಓಡಿ ಬರ್ತಾ ಇದ್ದಾನೆ. ನಾನು ಬರ್ತೀನಿ ಇರು ಅಂದ್ಕೊಂಡು. ಏನೋ ಒಂಥರ ಭಯ ಅನಿಸುತ್ತೆ ಗೈಸ್, ಹಂಗೂ ಹೊರಗಡೆ ಓಡಾಡೋಕ್ಕೆ. ಹಂಗೂ ಹೋಗ್ಬಿಟ್ಟು ಬಂದೆ ಇವತ್ತು. ಕೇಸ್ ಮನೆಗೆ ಬಂದ್ವಿ. ಒಂದು ಪಾರ್ಸಲ್ ಬಂದಿತ್ತು. ಆ್ಯಕ್ಚುಲಿ ಅಪ್ಪು ಪಾರ್ಸಲ್ ಅಂದ್ಕೊಂಡೆ ನಾನು. ನಂದೇ ಬೇಗ ಮುಗಿಸಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಎಲ್ಲ ಫೋನ್ ಕಾಲ್ಗಳು ಜಾಸ್ತಿ ಆಗ್ತದೆ. ಇದೊಂದು ಕಳಿಸಿದ್ದಾರೆ, ಚೆನ್ನಾಗಿದೆ ಅದು. ಇವಾಗ ಅನ್ನಿಸ್ತದೆ ಕಾರ್ ತೊಗೊಂಬಂದ ಬಟ್ಟೆನ 3,000 ಖರ್ಚು ಮಾಡಿ ಅಂತ ಅವರೇ ಕಳಿಸ್ಕೊಟ್ಟಿದ್ದಾರೆ. ಇದೊಂದು ಚೆನ್ನಾಗಿದೆ. ಇನ್ನೊಂದು ಕಳಿಸಿದ್ರೆ ಚಿನಿ ಆರೆಂಜು ನನ್ನ ಹತ್ರ ಇದೆ ಅಂದ್ಬಿಟ್ಟು ಅದನ್ನು ರೀಸೆಂಟ್ ಮಾಡಿ. ಗೈಸ್ ಸ್ಟುಡಿಯೋದಲ್ಲಿ ಶಾಪಿಂಗ್ ಆಯಿತು. ಇದು ಸ್ಟುಡಿಯೋದಲ್ಲ, ಹೊರಗಡೆ ತಗೊಂಡು. ಸ್ಟುಡಿಯೋದಲ್ಲಿ ಮಕ್ಕಳಿಗೆ ಸ್ಯಾಂಡಲ್ಸ್ ಇಲ್ಲ ಅಂದರು. ನಾವು ತೊಗೊಂಡು ಅವನಿಗೆ ತೊಗೊಳ್ಲಿಲ್ಲ ಅಂದರೆ ಬಿಡ್ತಾನೆ ಅವನು ಅಂದ್ಬಿಟ್ಟು
ಇದೊಂದು ಸ್ಯಾಂಡಲ್ ತಗೊಟ್ವಿ ಏನೋ ತಗೋ ಗೈಸ್ ಇದೊಂದು ತಗೊಂಡೆ ಸೌಂಡ್ ಮಾಡಪ್ಪ ಸಿಂಗಲ್ ಪೀಸ್ ಇದು ಒಂದು $7.99 ಚೆನ್ನಾಗಿದೆ ಕ್ಲಾತ್ ವೈಟ್ ಕ್ರೀಮ್ ಇದೊಂದು ತಗೊಂಡೆ ಇದಕ್ಕೆ ನನ್ನ ಶರ್ಟ್ ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ಇದಕ್ಕೆಲ್ಲ ಅದಕ್ಕೆ ರೀ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅನಿಸುತ್ತೆ ಇದು ಒಂದು $7.99 ಫಸ್ಟು ಬೇರೆ ಜುಡಿಯೋ ಹೋಗಿದ್ವಿ ಅಲ್ಲಿ ನನ್ನ ಕಲೆಕ್ಷನ್ ಇಷ್ಟ ಆಗಲಿಲ್ಲ ಅಲ್ಲಿಂದ ಇನ್ನೊಂದು ಕಡೆ ಬಂದು ಅಲ್ಲಿ ತಗೊಂಡಾಗ ಇನ್ನೊಂದು ಒಂದು ಕಡೆ ತಗೊಂಡೆ ಇನ್ನೊಂದು ಕಡೆ ತಗೊಂಡೆ ಇದು ನೋಡಿ ಇದಕ್ಕೆ ಮ್ಯಾಚ್ ಆಗುತ್ತೆ ನಾನು ತಗೊಂಡ್ಮೇಲೆ ಪಾಪ ಪ್ರಮೋದ್ ಅವರು ತಗೊಳ್ಳಿರ್ತಾರಲ್ಲ ಅವರು ತುಂಬ ದಿನನೇ ಆಯಿತು ನನ್ನಿಂದ ಶಾಪಿಂಗ್ ಮಾಡೇ ಇರಲಿಲ್ಲ ಸೊ ನನಗೆ ಇದು ಇಷ್ಟ ಆಯಿತು ಅವ್ರಿಗೆ ತಗೊಳ್ಳಿ ಅಂದ್ಬಿಟ್ಟು ಹೇಳಿದೆ ತೊಗೊಂಡ್ರು ಇದು ಬಂದು $8.99 ಏನು ₹1 ಕಡಿಮೆ ಇದೆ ಸರ್ 800 ಇದೊಂದು 900 ಅವರೇನೋ ಪರ್ಸ್ನಲ್ ಥಿಂಗ್ಸ್ ತೊಗೊಂಡ್ರು ಇನ್ನು ಒಂದೇ ಒಂದು ಸಾಕ್ಸ್ ತೊಗೊಂಡೆ ನಾನು ₹49 ಆಮೇಲೆ ವೆಟ್ ವೈಪ್ಸ್ ಬೇಕು ಅಂದ್ಬಿಟ್ಟು ಅದೊಂದೆರಡು ತೊಗೊಂಡೆ ಕುಕುಂಬರ್ ಫ್ಲೇವರ್ ತೊಗೊಂಡಿದ್ದೀನಿ ಕೂಲ್ ಆಗುತ್ತೆ ಫೇಸ್ಗೆ ಅಂದ್ಬಿಟ್ಟು ಎರಡು ಅದೇ ತೊಗೊಂಡೆ ಇದೆಷ್ಟು $29.99 ಮತ್ತು ಒಂದು ಸ್ಯಾಂಡಲ್ ತೊಗೊಂಡೆ ಇದು $2.90 ಇದೆಲ್ಲ ದುಡ್ಗೋದೀನಿ ಹೊರಗಡೆ ಎಲ್ಲೂ ಶಾಪಿಂಗ್ ಮಾಡಲಿಲ್ಲ ನಾವು ಇದೊಂದು ರಬ್ಬರ್ಗಳು ತೊಗೊಂಡೆ $7.99 ಸಾರಿ $79 ನೋಡ್ರೆ $79 ಗೈಸ್ ನಾನು ಶಾಕ್ ಆಗ್ಬಿಟ್ಟು $79 ನೀನು ಅಷ್ಟೊಂದು ಪೇ ಮಾಡ್ಬಿಟ್ಟು ಅನ್ಕೊಂಡ ಇದು $149 ಈ ಇಯರಿಂಗ್ಸ್ನ ನಾನು ಏನಕ್ಕೆ ತೊಗೊಂಡೆ ಅಂದರೆ ಡೆಲಿವರಿ ಟೈಮಲ್ಲಿ ನಾವು ಗೋಲ್ಡ್ ಏನೂ ಹಾಕೋಂಗಿಲ್ಲ ಅಲ್ಲ ಸೊ ಆವಾಗ ಡೆಲಿವರಿಗೆ ಇನ್ನೊಂದು ವಾರ ಇದೆ ನನಗೆ ಕಂಪ್ಲೀಟ್ ಏನೇನು ಗೋಲ್ಡ್ ಇದೆ ಸೊ ಅದೆಲ್ಲ ರಿಮೂವ್ ಮಾಡ್ಬಿಡ್ತೀನಿ ನಾನು ಅದಕ್ಕೋಸ್ಕರ ಬರೀ ಕಿವಿಲಿ ಹೋಗ್ಬೇಕಲ್ಲ ವೀಡಿಯೋಗೆಲ್ಲ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದೀನಿ ಚಿಕ್ಕ ಸ್ಟಡ್ಗಳಿದೆ 3 ಸೊ ಅದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಹೋಗ್ತೀನಿ ಅದಕ್ಕೆ ಇದನ್ನು ತೊಗೊಂಡೆ ಇಷ್ಟಕ್ಕೆ $3,499 ಸಮಥಿಂಗ್ ಆಗಿದೆ ಅಲ್ವ ರೀ ಸ್ಲಿಪ್ಪರ್ ಹಾಕೊಂಡು ತೋರಿಸ್ತಾನೆ ಬರ ಅವನೇ ಇಷ್ಟಪಟ್ಟು ತಗೊಂಡಿರೋದು ವಿಡಿಯೋ ಮಾಡಬೇಕು ಟೈಮ್ ಆಗೋಯ್ತು ಒಂದೇ ಮಾಡೋಕ್ಕಾಗೋದು ಮಾಡಿ ಕಳಿಸ್ಬಿಡ್ತೀನಿ ಬಿಕಾಸ್ ಅದು ಲೇಟ್ ಆದಷ್ಟು ನಮಗೆ 500 ಡಿಟೆಕ್ಟ್ ಆಗ್ತಾ ಹೋಗುತ್ತೆ ಒಂದೊಂದು ಡೇಗೂ ಸೊ ಅದಕ್ಕೆ ಡಿಲೇ ಮಾಡೋಬೇಡ ಅವತ್ತು ಕಳಿಸ್ಬಿಡೋಣ ಅಂದ್ಬಿಟ್ಟು ಇವಾಗ ಇದರಲ್ಲೇ ಮಾಡ್ತೀನಿ ಇದೇ ಡ್ರೆಸ್ಸಲ್ಲೇ ಮಾಡ್ತೀನಿ ಕೊಡ್ಬೇಡ ಗೈಸ್ ಹಬ್ಬದು ಪಾರ್ಸಲ್ ಬಂದಿದೆ ಹೇಳ್ತಾ ಇಲ್ಲ ಅವನು ನೀವು ಮಾತ್ರ ಎಲ್ಲ ಶಾಪಿಂಗ್ ಮಾಡಿದ್ರಿ ನಂಗೆ ಮಾತ್ರ ಒಂದು ಚಪ್ಪಲಿ ಕೊಡಿಸ್ಕೊಂಡು ಮುಗಿಸ್ಬಿಟ್ರಲ್ಲ ಅಂತ ಸೊ ಇದನ್ನು ಸ್ವಲ್ಪ ಖುಷಿ ಆದ ಓ ಏನೋ 3 ಇದೆ ಮಗನ ಇವತ್ತು ನಂದು ಪಿಲ್ಲೋ ಬಟ್ಟಲು ಪಿಲ್ಲೋ ಇರು ಮಗನ ಇರು ಏನೇ ಇದೆ ಅದು ಬಿಡಿಸ್ಬಿಟ್ಟೆ ಪಿಲ್ಲೋ ಕಲರ್ ಕೊಟ್ಟರೆ ರೆಡ್ ಕಲರ್ ಅಂತಿದ್ರು ರೆಡ್ ಕಲರ್ ರೆಡ್ ಇಷ್ಟ ಐ ಥಿಂಕ್ ಅವ್ರ ವ್ಲಾಗ್ ನೋಡಿದ್ದಾರೆ ಅನ್ಸುತ್ತೆ ಅವ್ನು ರೆಡ್ ಅಂತ ಇರ್ತೀನಲ್ಲ ಅದಕ್ಕೇನೆ ಕೊಡಿಲಿ ತೋರಿಸ್ತೀನಿ ಇದೆಲ್ಲ ಕಸ್ಟಮೈಸೇ ಮಾಡ್ಸಿರೋದು ಗೈಸ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಏನೋ ಕಳಿಸಿದಾರಲ್ಲ ನಂದು ಎಂಗೇಜ್ಮೆಂಟ್ ಇದೆ ಅವನ ಹೆಸರು ಇದೆ ಚೆನ್ನಾಗಿದೆ ಚೆನ್ನಾಗಿದೆ ನಿಮಗೂ ಆಟೋ
ಲವ್ ಯು. ಇರು, ಇಷ್ಟ ಆಯ್ತಾ? ಥ್ಯಾಂಕ್ಸ್ ಹೇಳು ಅವರಿಗೆ. ಥ್ಯಾಂಕ್ ಯು. ಗೈಸ್, ನಿಮಗೂ ಇದೇ ರೀತಿ ಕಸ್ಟಮೈಸ್ ಗಿಫ್ಟ್ಗಳನ್ನ ಮಾಡಿಸ್ಬೇಕು ಅಂತ ಹೇಳಿದರೆ ನಾನು ನಂಬರ್ನ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಚಾರಿತ್ರ್ಯ ಫ್ಯಾಷನ್ ಆ್ಯಂಡ್ ಗಿಫ್ಟ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗೈಸ್. ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಳ್ಳಿ. ಅವ್ರ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅವರ ಇನ್ಸ್ಟಾಗ್ರಾಮ್ ಐ ಡಿನೂ ಹಾಕಿರ್ತೀನಿ. ಮೈ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಫೋಟೋ ತೆಗೀರಿ. ಆ್ಯಂಡ್ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.